ಸಿಎಂ ಸಚಿವರು ಶಾಸಕರುಗಳ ವೇತನ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ವೇತನ ಹೆಚ್ಚಳವಾಗುತ್ತೆ. ವೇತನ ಹೆಚ್ಚಳದ ಮಸೂದೆ ಮಂಡನೆಗೆ ರಾಜ್ಯಪಾಲರಿಂದ ಅಂಕಿತ ಹಾಕಲಾಗಿದೆ. ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ತಿದ್ದುಪಡಿ ಮಸೂದೆ 2025, ಕರ್ನಾಟಕ ವಿಧಾನಮಂಡಲದವರ ಸಂಬಳಗಳು, ಪಿಂಚಣಿಗಳು ಮತ್ತು ಭತ್ಯೆಗಳ ತಿದ್ದುಪಡಿ ಮಸೂದೆ 2025 ಈ ಎರಡೂ ಮಸೂದೆಗಳನ್ನು ಇಂದು ಸದನದಲ್ಲಿ ಮಂಡನೆ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ವೇತನ ಭತ್ಯೆ ಹೆಚ್ಚಳ ಕುರಿತು ಕಡತಕ್ಕೆ ಸಹಿ ಹಾಕಿದ್ದಾರೆ ರಾಜ್ಯಪಾಲರು. ಈಗಾಗಲೇ ಸಹಿ ಹಾಕಿರುವಂತಹ ಕಡತವನ್ನ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡುವಂತಹ ಕೆಲಸವೂ ಕೂಡ ಆಗಿದೆ. ಇದರ ಭಾಗವಾಗಿ ಈಗ ಎರಡೂ ಮಸೂದೆಗಳನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮೂಲಕವಾಗಿ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರು, ಶಾಸಕರು ಎಲ್ಲರ ವೇತನ ಹೆಚ್ಚಳ ಆಗುತ್ತೆ. ಅದಕ್ಕೆ ಅವರ ಪ್ರಸ್ತಾಪವೂ ಕೂಡ ಇತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ವೇತನ ಹೆಚ್ಚಳ ಆಗಬೇಕು ಅನ್ನುವಂತಹ ವಿಷಯದಲ್ಲಿ. ಅದರ ಪ್ರಕಾರವಾಗಿ ಶಾಸಕರ ವೇತನ 40,000 ಇತ್ತು, ಈಗ 80,000ಕ್ಕೆ ಹೆಚ್ಚಳ ಮಾಡುವಂತೆ. ವಿಧಾನಸಭಾಧ್ಯಕ್ಷರ ಸಚಿವರ ವೇತನ 60,000ದಿಂದ 1,25,000 ಲಕ್ಷಕ್ಕೆ ಹೆಚ್ಚಳ ಮಾಡುವಂತೆ. ವಿಧಾನ ಪರಿಷತ್ ಸಭಾಪತಿ ವೇತನ 75,000 ಇತ್ತು, ಈಗ 1,25,000 ಮಾಡಬೇಕು ಅಂತ. ಹೀಗೆ ಜನಪ್ರತಿನಿಧಿಗಳ ವೇತನ ಹೆಚ್ಚಳ ವಿಚಾರವಾಗಿ ರಾಜ್ಯಪಾಲರಿಂದ ಸಹಿಯನ್ನ ಪಡೆಯಲಾಗಿದೆ. ಸ್ಪೀಕರ್ ಸಚಿವರ ವೇತನ 60,000ದಿಂದ 1,25,000ವರೆಗೂ ಹೆಚ್ಚಳ ಮಾಡುವಂತಹ ಪ್ರಸ್ತಾಪ. ಸಿಎಂ ವೇತನ ಈಗ 75,000 ಇದೆ, ಅವರಿಗೀಗ 1.5 ಲಕ್ಷ ವೇತನ ಹೆಚ್ಚಳ ಆಗುತ್ತೆ. ಸೊ ಅರ್ಥಾತ್ ಒಂದಕ್ಕಿಂತ ಒಂದು ಪಟ್ಟು ಹೆಚ್ಚು. ಮೇಲ್ಮನೆ ಸಭಾಪತಿ ವೇತನ ಸದ್ಯಕ್ಕೆ ಅವರ ವೇತನ ಇರೋದು 75,000, ಇದರಿಂದ ಈಗ 1,25,000 ಹೆಚ್ಚಳ ಆಗಬೇಕು ಅನ್ನುವಂತಹ ಪ್ರಸ್ತಾಪ. ಈಗಾಗಲೇ ಅದನ್ನ ವಿಧಾನಸಭೆಯಲ್ಲಿ ಎರಡು ಮಸೂದೆಗಳನ್ನ ಮಂಡನೆ ಮಾಡೋದ್ರಿಂದ ಅದು ಜಾರಿಗೆ ಬರುತ್ತೆ. ಸಿಎಂ ಸಚಿವರಿಗೆ ಆತಿಥ್ಯ ಭತ್ಯೆ 4.5 ಲಕ್ಷದಿಂದ 5 ಲಕ್ಷಕ್ಕೆ 50,000 ಹೆಚ್ಚಳವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಆತಿಥ್ಯ ಭತ್ಯೆ ಮುಖ್ಯಮಂತ್ರಿಗಳದ್ದು ಮತ್ತು ಸಚಿವರದ್ದು 5 ಲಕ್ಷಕ್ಕೆ ಏರಿಕೆ ಆಗುತ್ತೆ. ಸಚಿವರಿಗೆ ಮನೆ ಬಾಡಿಗೆ ಭತ್ಯೆ 1,20,000 ಇತ್ತು, ಈಗ 2,50,000ಕ್ಕೆ ಹೆಚ್ಚಳವನ್ನ ಮಾಡ್ತಾರೆ. ರಾಜ್ಯ ಸಚಿವರ ವೇತನ 50,000ದಿಂದ ಈಗ 75,000, ಅಂದರೆ 25,000 ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಇದು ರಾಜ್ಯ ಸಚಿವರ ವೇತನ 50,000 ಇತ್ತು ಅವ್ರದ್ದು, ಇಲ್ಲಿವರೆಗೂ 75,000 ಹೆಚ್ಚಳ ಮಾಡುವಂತಹ ಪ್ರಸ್ತಾಪವನ್ನು ಇಡಲಾಗಿದೆ. ಅದರಂತೆ ಅದು ಜಾರಿಗೆ ಬರುತ್ತೆ. ರಾಜ್ಯ ಸಚಿವರಿಗೆ ಮನೆ ಬಾಡಿಗೆಗೆ ಮತ್ತು ಶಾಸಕರ ವೇತನ 40,000 ಇತ್ತು, ಈಗ ಅವರ ವೇತನ 80,000ಕ್ಕೆ ಏರಿಕೆ ಆಗಲಿದೆ. ಸ್ಪೀಕರ್ ಮತ್ತು ಸಚಿವರ ವೇತನ 60,000ದಿಂದ 1,25,000 ಆಗುತ್ತೆ. ಸಿಎಂ ವೇತನ 75,000ದಿಂದ 1,25,000 ಆಗುತ್ತೆ. ಮೇಲ್ಮನೆ ಸಭಾಪತಿಯವರ ವೇತನ 75,000ದಿಂದ 1.5 ಲಕ್ಷಕ್ಕೆ ಏರಿಕೆ ಆಗುತ್ತೆ.